ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ವಂತಾರ ಕುರಿತು ಮಾತನಾಡುತ್ತೇವೆ. 3000 ಎಕರೆ ಪ್ರಾಣಿ ಪುನರ್ವಸತಿ ಮತ್ತು ಆಶ್ರಯ ಕೇಂದ್ರ, ಅಂಬಾನಿಯವರ ವಿಶಿಷ್ಟ ಯೋಜನೆ. ಇದು ಕೇವಲ ವನ್ಯಜೀವಿಗಳ ರಕ್ಷಣಾ ಕೇಂದ್ರವಲ್ಲ. ಇಲ್ಲಿ ಆನೆಗಳ ಸ್ಪಾ, ಜಕೂಜಿ, ಆರ್ಗಾನಿಕ್ ಆಹಾರ ಮತ್ತು ಅತ್ಯಾಧುನಿಕ ಆರೈಕೆ ವ್ಯವಸ್ಥೆ ಇವೆ. ವಂತಾರ ಏನು? ಏಕೆ ಇದನ್ನು ನಿರ್ಮಿಸಲಾಯಿತು? ಅನಂತ ಅಂಬಾನಿಯವರ ಪ್ರೀತಿ ಮತ್ತು ಪ್ರಾಣಿಗಳ ಬಗ್ಗೆ ಅವರ ಕಾಳಜಿಯಿಂದ ವಂತಾರ ಹುಟ್ಟಿತು. ಇದು ರಚನೆಗೊಳ್ಳಲು 2 ಪ್ರಮುಖ ಕಾರಣಗಳು: ನಗರೀಕರಣದಿಂದ ಪ್ರಾಣಿಗಳಿಗೆ ಆಗುತ್ತಿರುವ ಹಾನಿ ಮತ್ತು ಸ್ಥಳಾಂತರವನ್ನು ತಡೆಯಲು. ಆನೆಗಳು, ಹುಲಿಗಳು ಮತ್ತು ಸಿಂಹಗಳಂತಹ ದೊಡ್ಡ ಪ್ರಾಣಿಗಳಿಗೆ ಸಮರ್ಪಿತ ಪುನರ್ವಸತಿ ಕೇಂದ್ರಗಳ ಕೊರತೆ. ಅತ್ಯಾಧುನಿಕ ಸೌಲಭ್ಯಗಳು ಮತ್ತು ಪ್ರಾಣಿಗಳ ಪ್ರೀತಿ ಅಂಬಾನಿಯವರ ಈ ಯೋಜನೆಯ ಮೆಲುಕು. ವಂತಾರ ಎಲ್ಲಿ ಇದೆ? ವಂತಾರ ಗುಜರಾತ್ನ ಜಾಮ್ನಗರ ರಿಲಯನ್ಸ್ ರಿಫೈನರಿ ಕಾಂಪ್ಲೆಕ್ಸ್ನಲ್ಲಿದೆ. ಈ ಸ್ಥಳದ ವೈಶಿಷ್ಟ್ಯ: ಪ್ರಾಣಿಗಳು ಸುಗಮವಾಗಿ ಓಡಾಡಲು 3000 ಎಕರೆ ಸ್ಥಳ, ವೈಯಕ್ತಿಕ ಮತ್ತು ತುರ್ತು ವೈದ್ಯಕೀಯ ಸೇವೆಗಳಿಗೆ ಸಮೀಪ. ಜಾಮ್ನಗರ ರಿಫೈನರಿ ಅಷ್ಟೇನಿಲ್ಲ, ಪರಿಸರ ಸ್ನೇಹಿ ಯೋಜನೆಗಳಿಗಾಗಿ ಪ್ರಖ್ಯಾತವಾಗಿದೆ. ವಂತಾರ ಇದಕ್ಕೆ ಒಂದು ಚೌಕಟ್ಟಾಗಿದೆ. ವಂತಾರದ ಮುಖ್ಯ ಆಕರ್ಷಣೆಗಳು: ವಂತಾರ ಕೇವಲ ಒಂದು ಆಶ್ರಯವಲ್ಲ, ಇದು ಒಂದು ಅತ್ಯಾಧುನಿಕ ಪಥದರ್ಶಿ ಕೇಂದ್ರ. 1. ಆನೆಗಳ ಪುನರ್ವಸತಿ ಕೇಂದ್ರ, ದಿನ ಮತ್ತು ರಾತ್ರಿ ವಾಸಿಸಲು ವಿಶಾಲ ಸ್ಥಳ. ಜಕೂಜಿ ಮತ್ತು ಹೈಡ್ರೋಥೆರಪಿ ಮನೋರಂಜನೆಯ ಮತ್ತು ಆರೈಕೆಯ ಮುಂಚೂಣಿಯಲ್ಲಿದೆ. ತಜ್ಞ ವೈದ್ಯರು ಪ್ರಾಣಿಗಳ ಆರೋಗ್ಯದ ಬಗ್ಗೆ ಸದಾ ಕಾಳಜಿ ವಹಿಸುತ್ತಾರೆ. 2. ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಪ್ರಾಣಿಗಳಿಗಾಗಿ ವಿಶಿಷ್ಟ ಪ್ರದೇಶ. ಹುಲಿ, ಸಿಂಹ, ಚಿರತೆಗಳಿಗೆ ನೈಸರ್ಗಿಕ ವಾಸಸ್ಥಳದಂಥ ನಕಲು ಪ್ರದೇಶ. ಜಿಂಕೆಗಳು, ಮೃಗಗಳು ಆನಂದಿಸುವ ಸ್ಥಳೀಯ ಗಿಡಮೂಲಿಕೆಗಳು. 3. ಪ್ರಾಣಿ ಕಲ್ಯಾಣ ತಂಡ, 500ಕ್ಕೂ ಹೆಚ್ಚು ತಜ್ಞರು, ಪಶುವೈದ್ಯರು, ಪೋಷಕ ತಜ್ಞರು ಮತ್ತು ನೈಸರ್ಗಿಕ ತಜ್ಞರ ತಂಡ. ಬಿಹೇವಿಯರ್ ಟೀಮ್ ಪ್ರಾಣಿಗಳನ್ನು ಪುನಃ ನೈಸರ್ಗಿಕ ವಾತಾವರಣಕ್ಕೆ ಹೇಗೆ ಚೇತರಿಸಿಕೊಳ್ಳುತ್ತವೆ ಎಂದು ತರಬೇತಿ ನೀಡುತ್ತಾರೆ. ಪ್ರಾಣಿಗಳಿಗೆ ಆರ್ಗಾನಿಕ್ ಆಹಾರ. ಅಂಬಾನಿಯವರು ವಂತಾರದಲ್ಲಿ ಪ್ರಾಣಿಗಳಿಗೆ ಆರ್ಗಾನಿಕ್ ಆಹಾರನ ಕಠಿಣ ನಿಯಮವನ್ನು ಅನುಸರಿಸುತ್ತಾರೆ. ಆನೆಗಳು, ತಾಜಾ ಕಬ್ಬು, ಬಾಳೆಹಣ್ಣು ಮತ್ತು ಬಿದಿರು. ಮಾಂಸಾಹಾರಿ ಪ್ರಾಣಿಗಳು, ಹುಲಿ, ಸಿಂಹಗಳಿಗೆ ಚರ್ಮಹೀನ ಮಾಂಸ ನೀಡಲಾಗುತ್ತದೆ. ಸಸ್ಯಾಹಾರಿ ಪ್ರಾಣಿಗಳು, ಜಿಂಕೆ, ಕರುಗಳು ಮತ್ತಿತರ ಪ್ರಾಣಿಗಳಿಗೆ ತಾಜಾ ಹಸಿರು ಗಿಡಗಳು ಮತ್ತು ಹಣ್ಣುಗಳು. ಈ ಆಹಾರದಿಂದ ಪ್ರಾಣಿಗಳು ಹಸಿವು ಮುಕ್ತವಾಗಿರುತ್ತವೆ ಮತ್ತು ಸೊಂಟದಲ್ಲಿ ವಿಷಮಂಡಲು. ಆನೆಗಳ ಸ್ಪಾ ಮತ್ತು ಜಕೂಜಿ ವಿಶೇಷ ಆರೈಕೆ ಕೇಂದ್ರ. ವಂತಾರದಲ್ಲಿ ವಿಶೇಷತೆಯಾಗಿ ಪ್ರಖ್ಯಾತ ಆನೆಗಳ ಜಕೂಜಿ ಮತ್ತು ಸ್ಪಾ ಇದೆ. ಜಕೂಜಿ, ದೊಡ್ಡ ಆನೆಗಳಿಗೆ ಆರ್ಥ್ರೈಟಿಸ್ ವಿರುದ್ಧ ಹತ್ತಿರದ ಆರೈಕೆ. ಸ್ಪಾ, ನೀರಿನ ಅಲೆಯ ತಂತ್ರಜ್ಞಾನ ಮತ್ತು ಮಾಟಿ ಹತ್ತಳಿಕೆ ಕೊಠಡಿಗಳ ಮೂಲಕ ಆನೆಗಳನ್ನು ತಂಪಾಗಿಸಿ ಆರೈಕೆ ಮಾಡುತ್ತದೆ. ವಂತಾರ ಏಕೆ ವಿಶ್ವಪ್ರಖ್ಯಾತವಾಗಿದೆ? ವಂತಾರವು ಒಂದು ಕ್ರಾಂತಿಯಾಗಿದೆ. ಆಧುನಿಕತೆ ಮತ್ತು ಮಾನವೀಯತೆ. ಇದು ಪ್ರಾಣಿಗಳ ಭೌತಿಕ ಮತ್ತು ಮಾನಸಿಕ ಆರೈಕೆಯನ್ನು ಗಮನಿಸುತ್ತದೆ. ಶುಚಿತ್ವ ಮತ್ತು ಪರಿಸರ ಸ್ನೇಹಿ. ರಿಸೈಕಲ್ ವ್ಯವಸ್ಥೆಯ ಉಪಯೋಗ ಮತ್ತು ಸೂರ್ಯಶಕ್ತಿ ಬಳಕೆ. ಜಾಗತಿಕ ಮಾದರಿ. ವಂತಾರ ಪ್ರಾಣಿ ಸಮರ್ಥನೆಯ ಆಧಾರವಾಗಿದ್ದು, ಇದು ಭಾರತಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಕನ್ಕ್ಲೂಷನ್: ವಂತಾರ ಪ್ರಾಣಿ ಸಂರಕ್ಷಣೆಯಲ್ಲಿ ವಿಶ್ವಕ್ಕೆ ಶ್ರೇಷ್ಠ ಮಾದರಿಯಾಗಿದೆ. ಅಂಬಾನಿಯವರ ಕಾಳಜಿ ಮತ್ತು ಆಧುನಿಕ ಪದ್ಧತಿಗಳು ಇದನ್ನು ದೈತ್ಯ ಸ್ಫೂರ್ತಿಯ ಕೇಂದ್ರವನ್ನಾಗಿ ರೂಪಿಸಿವೆ. ಈ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.